ಸರ್ಕಾರದ ವಿರುದ್ಧ ಇಲ್ಲ ಸಮರ್ಥ ಹೋರಾಟ, ಕಾಟಾಚಾರದ ಹೋರಾಟವನ್ನ ಮಾಡ್ತಾ ಇದೆ ಬಿಜೆಪಿ. ಯಾವುದೇ ಅಸ್ತ್ರ ಸಿಗ್ಲಿ, ಆದ್ರೆ ಆ ಒಂದು ಹೋರಾಟ ತಾರ್ಕಿಕ ಅಂತ್ಯ ಕಾಣಿಸ್ತಾ ಇಲ್ಲ. ಕಾಟಾಚಾರದ ಹೋರಾಟ ಆಗ್ತಾ ಇದೆ. ಹೋರಾಟ ಮಾಡಬೇಕು, ಆ ಹೋರಾಟ ನಡೀತಾ ಇದೆ ಅಷ್ಟೇ. ಪ್ರತಿಭಟನೆಗಳು ಕೂಡ ಅದೇ ಸಾಲಿಗೆ ಸೇರಿವೆ. ಪ್ರತ್ಯೇಕ ಹೋರಾಟವನ್ನ ಮಾಡ್ತಾರೆ ನಾಯಕರು, ಸೈಲೆಂಟ್ ಆಗ್ತಾರೆ. ಅಲ್ಲಿ ಕಾಣಿಸ್ತಾ ಇರೋದು ಕೇವಲ ಸ್ವಪ್ರತಿಷ್ಠೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಪಕ್ಷಕ್ಕಿಂತ ತಮ್ಮ ವೈಯಕ್ತಿಕ ಹಿತಾಸಕ್ತಿಯಲ್ಲಿ ಎದ್ದು ಕಾಣಿಸ್ತಾ ಇದೆ. ನಿನ್ನೆ ನಡೆದಂತಹ ಮದ್ದೂರಿನಲ್ಲಿ ನಡೆದಂತಹ ಶೋಭಾಯಾತ್ರೆಯ ಸಂದರ್ಭದಲ್ಲೂ, ಅಲ್ಲಿನ ಹೋರಾಟ ಪ್ರತಿಭಟನೆಯ ಸಂದರ್ಭದಲ್ಲೂ ಕಾಣಿಸೋದಿಕ್ಕೆ ಸಿಕ್ಕಿದ್ದು ಅದುವೇ. ಮದ್ದೂರಲ್ಲೂ ನಾಯಕರ ಒಗ್ಗಟ್ಟು ಕಾಣಿಸ್ಲಿಲ್ಲ. ಅಲ್ಲಿ ಒಬ್ಬರಾದ್ಮೇಲೆ ಒಬ್ರು ಮಾತನಾಡ್ತಾರೆ ಹೊರತು ಒಬ್ರು ಬಂದ್ರೆ ಮತ್ತೊಬ್ಬರು ಅಲ್ಲಿಂದ ಎಕ್ಸಿಟ್ ಆಗ್ತಾ ಇದ್ದು. ರಾಜ್ಯ ಬಿಜೆಪಿಗೆ ಶಿಸ್ತಿನ ಪಾಠ ಮಾಡಲಿದೆ RSS. ಈ ಮೂಲಕ ಆದ್ರೂ ರಾಜ್ಯ ಬಿಜೆಪಿಯಲ್ಲಿ ಒಗ್ಗಟ್ಟು ಮನೆ ಮಾಡುತ್ತಾ ಅನ್ನುವ ಕುತೂಹಲ ಇದೆ. ಇವೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ನನ್ನ ಜೊತೆ ಇದೀಗ ಮಾತನಾಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಪಟೇಲ್ರೆ. ನಮಸ್ತೆ ನವಿತಾ ಜೈನ್. ಪಟೇಲ್ರೆ, ಈಗಾಗಲೇ ಬಿಜೆಪಿಯ ವಿಚಾರವನ್ನ ಹಲವು ಬಾರಿ ನಾವು ನೋಡಿದ್ವಿ. ಯಾವುದೇ ಹೋರಾಟ ಆಗಿರ್ಲಿ, ಪ್ರತಿಭಟನೆಗಳು ಆಗಿರ್ಲಿ, ಇಂತಹ ಸಂದರ್ಭದಲ್ಲಿ ಒಗ್ಗಟ್ಟು ಕಾಣಿಸೋದಿಲ್ಲ, ಸ್ವಪ್ರತಿಷ್ಠೆ ಕಾಣಿಸ್ತಾ ಇದೆ, ವೈಯಕ್ತಿಕ ಹಿತಾಸಕ್ತಿಯೇ ಕಾಣಿಸ್ತಾ ಇದೆ, ತಾರ್ಕಿಕ ಅಂತ್ಯ ಕಾಣ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಯಾಕೆ ಈ ರೀತಿಯ ಪರಿಸ್ಥಿತಿಗೆ ಎದುರಿಸ್ತಾ ಇದೆ? ನವಿತಾ ಜೈನ್, ಸರ್ಕಾರ ಬಂದು ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷಗಳಾಗಿರುವಂಥದ್ದು. ಈ 2.5 ವರ್ಷಗಳಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರದ ವಿರುದ್ಧ, ಸರ್ಕಾರದ ಮೇಲೆ ಬಂದಿರತಕ್ಕಂಥ ಅನೇಕ ಭ್ರಷ್ಟಾಚಾರದ ಆರೋಪಗಳು ಬಂದು, ಸರ್ಕಾರದ ಒಳಗಡೆ ಒಂದಷ್ಟು ಶಕ್ತಿ ಕೇಂದ್ರಗಳ ಕಾರಣಕ್ಕಾಗಿ ಅಲ್ಲಿ ಮುಸುಕಿನ ಗುದ್ದಾಟಗಳು, ಶೀತಲ ಸಮರಗಳು ಆರಂಭ ಆಯಿತು. ಗ್ಯಾರಂಟಿ ಹೆಸರಿನಲ್ಲಿ ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥದ್ದು, ಮೂಲಸೌಕರ್ಯಗಳನ್ನು ನೋಡ್ತಾ ಇಲ್ಲ, ರಾಜ್ಯಾದ್ಯಂತ ಇಡೀ ರಸ್ತೆಗಳು ಗುಂಡಿ ಬಿದ್ದಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಒಂದು ಪ್ರಮುಖ ವಿಪಕ್ಷವಾಗಿ ಹೋರಾಟ ಮಾಡಲಿಕ್ಕೆ ಸ್ವತಃ ಸರ್ಕಾರವೇ ಕೊಟ್ಟಿರ್ತಕ್ಕಂಥ ಅಸ್ತ್ರಗಳು. ಆದರೆ ಪ್ರಮುಖ ವಿಪಕ್ಷ ಆಗಿರ್ತ ಭಾರತೀಯ ಜನತಾ ಪಕ್ಷ ತಮ್ಮೊಳಗೆ ತಾವೇ ಹೋರಾಟ ಮಾಡುವ ಮುಖಾಂತರ ತಮ್ಮಲ್ಲಿರ್ತಕ್ಕಂಥ ಶೀತಲ ಸಮರವನ್ನು ಜಗಜ್ಜಾಹಿರು ಮಾಡಿಕೊಂಡಿರುವಂಥದ್ದು. ನಿಮಗೆ ಗೊತ್ತಿರಲಿ, ಅನೇಕ ಕಾರ್ಯಕ್ರಮಗಳು ಮೂಡ ಒಂದು ಒಗ್ಗಟ್ಟಿನ ಹೋರಾಟ ಇತ್ತು. ಅಲ್ಲೂ ಕೂಡ ಅದು ರಾಮನಗರ ದಾಟಿದ ತಕ್ಷಣ ಅದು DK ಶಿವಕುಮಾರ್ ವರ್ಸಸ್ HD ಕುಮಾರಸ್ವಾಮಿ ಅನ್ನೋ ಹೋರಾಟ ಬೇರೆ ರೀತಿ ಹೋಯಿತು. ಅದಾದ ನಂತರ ನಿಮಗೆ ವಕಾಫ್ ವಿರುದ್ಧ ಹೋರಾಟವನ್ನು ನಾವು ಗಮನಿಸ್ಬೋದು. ಅದು ಹೋರಾಟ ಕೆಲವೊಂದು ಭಾರತೀಯ ಜನತಾ ಪಕ್ಷ ಅದನ್ನು ಮಾಡಬೇಕಾಗಿತ್ತು, ರಾಜ್ಯ ಘಟಕ ಮಾಡಬೇಕಿತ್ತು. ಆದರೆ ವಕ್ಫ್ ಹೋರಾಟವನ್ನು ಮಾಡಿದಂಥವರು ಎಲ್ಲೊಂದು ಕಡೆ ಯತ್ನಾಳ್ ಆ್ಯಂಡ್ ಟೀಮ್ ಆ ಹೋರಾಟವನ್ನು ಕೈಗೆತ್ಕೊಳ್ತು. ಇನ್ನು ಧರ್ಮಸ್ಥಳ ಪ್ರಕರಣದಲ್ಲೂ ಕೂಡ ಎಲ್ಲ ಒಂದು ಕಡೆ ಅದು ಒಂದು ಧಾರ್ಮಿಕ ಕೇಂದ್ರ ವಿರುದ್ಧ ನಡೀತಿರ್ತಕ್ಕಂಥ ಸರ್ಕಾರದ ಪ್ರಾಯೋಜಿತ ಒಂದು ಅಪಪ್ರಚಾರ ಮತ್ತು ಷಡ್ಯಂತ್ರ ಹೋರಾಟವನ್ನು ಮಾಡಿದರು. ಅದು ಕೂಡ ಬೇರೆ ರೀತಿಯ ಹಾದಿಯನ್ನು ತಪ್ಪಿಸ್ತು. ಸೌಜನ್ಯ ಮನೆಗೆ ಭೇಟಿ ನೀಡಿದ್ದು ಕೂಡ ಅದು ಬೇರೆ ರೀತಿಯ ಸದ್ದು ಮಾಡ್ತು. ಈ ಎಲ್ಲ ಬೆಳವಣಿಗೆ ನಡುವೆ ರಾಜ್ಯ ಬಿಜೆಪಿಲಿ ವಿಜೇಂದ್ರ ಅವರು ಇನ್ನೂ ಕೂಡ ಅವ್ರನ್ನ ಪೂರ್ಣಾವಧಿ ಅಧ್ಯಕ್ಷರು ಅಂತೇಳಿ ಕೇಂದ್ರ ಇನ್ನೂ ಕೂಡ ವರಿಷ್ಠರು ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಇದೊಂಥರ ವಿಜೇಂದ್ರವನ್ನ ಬದಲಾಯಿಸಿ ಅಂತೇಳಿ ಯತ್ನಾಳ್ ಅವರು ಅವ್ರ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ರು, ಅವ್ರನ್ನ ಉಚ್ಚಾಟನೆ ಮಾಡಿದರು. ಆದರೂ ಕೂಡ ಉಚ್ಚಾಟನೆ ಅಂತ ಕೂಡ ರಮೇಶ್ ಜಾರಕಿಹೊಳಿ ಅಂತೂ ನಾವು ವಿಜೇಂದ್ರನ್ನ ರಾಜ್ಯಾಧ್ಯಕ್ಷರಾಗಿ ನೋಡಲಿಕ್ಕೆ ಒಪ್ಕೊಳ್ಳಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಜೊತೆಗೆ ಅನೇಕ ಹಿರಿಯರು ಕೂಡ ರಾಜ್ಯದಲ್ಲಿ ನೀವು ನಾಯಕತ್ವವನ್ನು ಬದಲಾವಣೆ ಮಾಡಬೇಕು, ಯಾರಾದರೂ ಹಿರಿಯರಿಗೆ ಅವಕಾಶವನ್ನು ಕೊಡಬೇಕು, ಹಿರಿಯರಿಗೆ ಅವಕಾಶ ಕೊಟ್ಟರೆ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ಮಾಡಲಿಕ್ಕೆ ಸಾಧ್ಯ ಅನ್ನೋದು ಅನೇಕ ನಾಯಕರುಗಳು ವರಿಷ್ಠರಿಗೆ ಮನವಿಯನ್ನು ಮಾಡಿಕೊಂಡ್ರು. ಇತ್ತ BA ವಿಜೇಂದ್ರ ಕೂಡ ಯುವ ಪಡೆ ಇಟ್ಕೊಂಡು ಒಂದಷ್ಟು ಹೋರಾಟಗಳನ್ನು ಮಾಡುವಂಥದ್ದು. ಅದು ಪ್ರೀತಮ್ ಗೌಡ, ತಮ್ಮೇಶ್ ಗೌಡ ಬೇರೆ ಬೇರೆ ಟೀಮನ್ನು ಮಾಡ್ಕೊಂಡಿರ್ತಕ್ಕಂಥ ಅವ್ರ ಜೊತೆ ಎಲ್ಲೊಂದು ಕಡೆ ಥಿಂಕ್ ಟ್ಯಾಂಕನ್ನು ಇಟ್ಕೊಂಡಿಲ್ಲ, ಹಿರಿಯರನ್ನ ಇಟ್ಕೊಂಡಿಲ್ಲ, ಹಿರಿಯರ ಸಲಹೆಗಳನ್ನು ಕೇಳ್ತಾ ಇಲ್ಲ. ಆ ಮುಖಾಂತರ ಒಂದು ಹೋರಾಟವನ್ನು ಭಾರತೀಯ ಜನತಾ ಪಕ್ಷದ ಸೈದ್ಧಾಂತಿಕವಾಗಿ ತೆಗೆದುಕೊಂಡು ಹೋಗ್ತಿಲ್ಲ ಮತ್ತು ತಾರ್ಕಿಕವಾಗಿ ಅಂತ್ಯವನ್ನು ಕಾಣಿಸ್ತಿಲ್ಲ ಅಂಥೇಳಿ ಗಂಭೀರ ಆರೋಪಗಳು ಇರ್ತಕ್ಕಂಥದ್ದು. ಒಂದು ಕಡೆ ವರಿಷ್ಠರ ನಿರ್ಧಾರದಿಂದ ಸ್ವತಃ ವಿಜೇಂದ್ರ ಅವರು ಕೂಡ ಯಾವುದೇ ನಿರ್ಧಾರವನ್ನು ಸ್ವಶಕ್ತಿಯಿಂದ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂತೇಳಿ ಅವ್ರನ್ನ ಇದು ಪೂರ್ಣಾವಧಿ ಅಧ್ಯಕ್ಷರ ಅಥವಾ ಹಂಗಾಮಿ ಅಧ್ಯಕ್ಷರ ಅನ್ನೋ ಒಂದು ಯಾವುದೇ ಘೋಷಣೆಗಳು ಕೂಡ ಮಾಡಿಲ್ಲ. ಒಟ್ಟಾರೆ ಅಧ್ಯಕ್ಷ ವಿಚಾರ ನಿರ್ಧಾರವನ್ನು ಇನ್ನೂ ಕೂಡ ಮುಂದೂಡ್ತಿರ್ತಕ್ಕಂಥದ್ದು, ಎಲ್ಲೊಂದು ಕಡೆ ಗೊಂದಲ ಉಂಟಾಗಿರ್ತಕ್ಕಂಥದ್ದು. ನಾನು ಯಾವುದೇ ಹೋರಾಟವನ್ನು ವಿಜೇಂದ್ರ ಅವರು ಟೇಕಪ್ ಮಾಡೋಕ್ಕೆ ಹೋದರೆ ಎಲ್ಲೊಂದು ಕಡೆ ವರಿಷ್ಠರ ಪರ್ಮಿಷನ್ ತಗೋಬೇಕು, ಇನ್ಚಾರ್ಜ್ ಪರ್ಮಿಷನ್ ತಗೋಬೇಕು, ಇಲ್ಲಿ ಸೀನಿಯರ್ಸ್ ಜೊತೆ ಡಿಸ್ಕಷನ್ ಮಾಡಬೇಕು. ಎಲ್ಲದಕ್ಕೂ ಕೂಡ ಈಗ ಅವರು ಪೂರ್ಣಾವಧಿ ಅಧ್ಯಕ್ಷ ಅಲ್ಲ ಅನ್ನೋದೇ ಅವ್ರಿಗೂ ಕೂಡ ಎಲ್ಲೊಂದು ಕಡೆ ಇದೊಂಥರ ಇರಿಟೇಷನ್ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಅನೇಕ ಹೋರಾಟಗಳಲ್ಲಿ ಒಂದು ಕಡೆ ವಿಜೇಂದ್ರ ಕೂಡ ಮನಸ್ಸಿಟ್ಟು ಮಾಡಲಿಕ್ಕೆ ಆಗ್ತಾ ಇಲ್ಲ. ಮನಸ್ಸಿಟ್ಟು ಮಾಡಿದ್ರು ಕೂಡ ಒಂದಷ್ಟು ಹಿರಿಯರ ಸಪೋರ್ಟ್ ಕೂಡ ಇಲ್ಲ. ನಾವು ನಿನ್ನೆ ಮದ್ದೂರಿನ ಪ್ರಕರಣವನ್ನು ನೋಡ್ಬೋದು. ಮದ್ದೂರಿನಲ್ಲಿ ನಡೆದಂಥ ಶೋಭಾಯಾತ್ರೆಯಲ್ಲೂ ಕೂಡ ಪರಸ್ಪರ ಒಬ್ಬರು ನಾಯಕರು ಕಂಡ್ರೆ ಮತ್ತೊಬ್ಬರಿಗೆ ಆಗ್ತಿಲ್ಲ, ಮತ್ತೊಬ್ಬರು ಮುಖಂಡ್ರೆ ಇನ್ನೊಬ್ಬರಿಗೆ ಆಗ್ತಿಲ್ಲ, ಮತ್ತೊಬ್ಬರು ಬಂದರೆ ಇನ್ನೊಬ್ಬರು ಎಕ್ಸಿಟ್ ಆಗ್ತಕ್ಕಂಥದ್ದು. ಇವು ಅನೇಕ ಕಣ್ಣು ಮುಂದೆ ಅನೇಕ ನಿದರ್ಶನಗಳು, ಉದಾಹರಣೆಗಳು ಇರ್ತಕ್ಕಂಥದ್ದು. ಒಂದು ಕಡೆ BJP ಮತ್ತು JDS ಸಮನ್ವಯತೆ, ಅವರು NDA ಒಕ್ಕೂಟದ ಭಾಗವಾಗಿದ್ದರೂ ಕೂಡ ಎಲ್ಲೊಂದು ಕಡೆ ಸಮನ್ವಯತೆ ಇಲ್ಲ ಅಂತ ಹೇಳ್ತಿರ್ತಕ್ಕಂಥದ್ದು. ನಿಮಗೆ ಧರ್ಮಸ್ಥಳದ ಹೋರಾಟದಲ್ಲಿ ಸ್ವತಃ JDS ವಿಜೇಂದ್ರ ಅವರು ಸಂಪರ್ಕವನ್ನು ಮಾಡುತ್ತೆ. ಸಂಪರ್ಕದಲ್ಲಿಲ್ಲ, ನೀವು
ನಿಮ್ಮ ಪಾಡಿಗೆ ನೀವು ಮಾಡಿ, ನಮ್ಮ ಪಾಡಿಗೆ ನಾವು ಮಾಡಿದ್ವಿ ಅಂತ ಹೇಳಿದ್ರು. ಹೀಗಾಗಿ JDS ಒಂದಿನ ಮೊದಲೇ ಅವರು ಪ್ರೊಟೆಸ್ಟನ್ನು ಮಾಡಿದರು. ಇವತ್ತು ರಾಜ್ಯಾದ್ಯಂತ ಭಾಳಷ್ಟು ಮಳೆ ಬಂದಿರತಕ್ಕಂಥದ್ದು, ಭಾಳಷ್ಟು ಮಳೆ ಹಾನಿಯಾಗಿರ್ತಕ್ಕಂಥದ್ದು. ಈ ಮಳೆ ಹಾನಿ ಪ್ರದೇಶಕ್ಕೆ ವಿಪಕ್ಷ ನಾಯಕರು ಹೋಗಬೇಕಾಗಿರ್ತಕ್ಕಂಥ ಮೊದಲ ಆದ್ಯತೆ. ನಂತರ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಟೀಮ್ ಮಾಡಿ ಮಳೆ ಹಾನಿ ಪ್ರದೇಶಕ್ಕೆ ವಿಸಿಟ್ ಕೊಟ್ಟು ಸರ್ಕಾರದ ಕಿವಿ ಹಿಂಡಬೇಕು. ಆ ಮುಖಾಂತರ ರೈತರ ಸಮಸ್ಯೆಯ ಬಗ್ಗೆ ಆಂದೋಲನಗಳನ್ನ ಮಾಡಬೇಕು. ಇಲ್ಲೊಂದು ಕಡೆ ವಿಜೇಂದ್ರರ ಹೋರಾಟ ತುಮಕೂರಿಗೆ ಮಾತ್ರ ಸೀಮಿತ ಆಗಿದೆ ಎಂಬ ಮಾತು ಕೂಡ ಕೇಳಿ ಬಂದಿರುವಂಥದ್ದು. ಯಾಕಂತೇಳಿ ಎಲ್ಲೊಂದು ಕಡೆ ರಾಜಕೀಯವಾಗಿ ಸೋಮಣ್ಣ ಮತ್ತು ವಿಜೇಂದ್ರ ನಡುವಿನ ಮುಸುಕಿನ ಗುದ್ದಾಟದ ಕಾರಣಕ್ಕಾಗಿ ಗೊಬ್ಬರದ ವಿಚಾರದ ಹೋರಾಟದ ಎಲ್ಲ ಒಂದು ಕಡೆ ತುಮಕೂರಲ್ಲಿ ಮಾತ್ರ ಮಾಡಿದ್ರು. ಆ ಹೋರಾಟ ತುಮಕೂರಿಗೆ ಸೀಮಿತ ಆಗಿತ್ತು. ಆ ಹೋರಾಟದ ಹಿಂದೆ ವಿ ಸೋಮಣ್ಣ ವಿರುದ್ಧದ ಹೋರಾಟ ಅಂತೇಳಿ ಅಲ್ಲಿ ಒಂದಷ್ಟು ಚರ್ಚೆಗಳು ಆರಂಭ ಆದವು. ನಿಮಗೆ ಗೊತ್ತಿರಲಿ, ಇನ್ನೂ ಕೂಡ JP ನಡ್ಡರವ್ರನ್ನ ಮುಂದಿನ ತಿಂಗಳು ಬದಲಾವಣೆ ಮಾಡ್ತಾರೆ ಎಂಬ ಮಾತು ಕೂಡ ಕೇಳಿ ಬಂದಿರುವಂಥದ್ದು. ಇದರ ನಡುವೆ ರಾಜಕೀಯದಲ್ಲಿ ಒಂದಷ್ಟು BJPಲಿ ಕುತೂಹಲದ ವಿಚಾರಗಳು ಚರ್ಚೆ ಆಗ್ತಿರ್ತಕ್ಕಂಥ, ಅದು ಎಷ್ಟು ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ. ಸದ್ಯ ಅಧ್ಯಕ್ಷ ಬದಲಾವಣೆ ಸಾಧ್ಯತೆ ಇದೆ. ಅವರ ಸಹೋದರ ಶಿವಮೊಗ್ಗದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ BY ರಾಘವೇಂದ್ರ ಅವ್ರನ್ನ ಕೇಂದ್ರ ಸಚಿವರನ್ನಾಗಿ ಮಾಡುವ ಸಾಧ್ಯತೆ ಇದೆ. ಅವ್ರನ್ನ ಕೇಂದ್ರ ಸಚಿವರನ್ನಾಗಿ ಮಾಡುವ ಮುಖಾಂತರ ಇಲ್ಲಿ ಯಡಿಯೂರಪ್ಪನವ್ರನ್ನು ಕೂಡ ಎಲ್ಲೊಂದು ಕಡೆ ಖುಷಿಪಡಿಸಿದಂತಾಯಿತು ಮತ್ತು ಲಿಂಗಾಯತ ಸಮುದಾಯವನ್ನು ಖುಷಿಪಡಿಸಿದಂತು. ಆ ಮುಖಾಂತರ ವಿಜೇಂದ್ರನ ತೆಗೆಯುವ ಮುಖಾಂತರ ಅವರಿಗೆ ರಾಷ್ಟ್ರೀಯ ಕಾರ್ಯದರ್ಶಿ ಅಂತ ಹುದ್ದೆಯನ್ನು ಕೊಟ್ಟು ಯಾವುದಾದ್ರೂ ರಾಜ್ಯದ ಇನ್ಚಾರ್ಜನ್ನು ಕೊಟ್ಟು ಆ ಮುಖಾಂತರ ಇಲ್ಲಿ ಹೊಸಬರನ್ನ ಅಧ್ಯಕ್ಷನಾಗಿ ಮಾಡಬೇಕು, ಅದು ಕೂಡ ಲಿಂಗಾಯತರೇ ಮಾಡಬೇಕು, ಅದು ವಿ ಸೋಮಣ್ಣ ಸೇರಿದಂತೆ ಅಥವಾ ಬೇರೆ ಯಾರನ್ನಾದರೂ ಮಾಡಬೇಕಂತ ಚರ್ಚೆ ಆಗ್ತಿರ್ತಕ್ಕಂಥದ್ದು. ವಿ ಸೋಮಣ್ಣನವರಿಗೆ ಕೇಂದ್ರದ ರಾಜ್ಯ ರೈಲ್ವೆ ಸಚಿವರಾಗಿರ್ತಕ್ಕಂಥ, ಹಾಗಾಗಿ ಅವರ ಬದಲಿಗೆ BY ರಾಘವೇಂದ್ರ ಅವರನ್ನ ನಿಮಗೆ ಕೇಂದ್ರ ಮಂತ್ರಿ ಮಾಡೋದ್ರಿಂದ ಅವರು 3 ಬಾರಿ MP ಆಗಿದ್ದಾರೆ ಮತ್ತು 1 ಬಾರಿ ಶಾಸಕರಾಗಿದ್ದಾರೆ. ಅವ್ರಿಗೂ ಕೂಡ ಇರಿತಾನೆ ಇರ್ತಕ್ಕಂಥ, ಹಾಗಾಗಿ ಇಲ್ಲಿ ಯಾರೂ ಕೂಡ ವಿರೋಧ ಮಾಡಲ್ಲ. ಯಡಿಯೂರಪ್ಪನವರು ಕೂಡ ಅನಿವಾರ್ಯವಾಗಿ ಒಪ್ಪಿಕೊಳ್ಳುವಂಥ ಸ್ಥಿತಿ ಮತ್ತು ವಿಜೇಂದ್ರ ಕೂಡ ಅನಿವಾರ್ಯವಾಗಿ ಒಪ್ಪಿಕೊಳ್ಳುವಂಥ ಸ್ಥಿತಿ. ವಿಜೇಂದ್ರ ಅವ್ರನ್ನ ಎಲ್ಲೊಂದು ಕಡೆ ನ್ಯಾಷನಲ್ ಸೆಕ್ರೆಟರಿ ಮಾಡೋದ್ರಿಂದ ಯಾವುದಾದ್ರೂ ರಾಜ್ಯದ ಇನ್ಚಾರ್ಜ್ ಮಾಡೋ ಮುಖಾಂತರ ರಾಜ್ಯದ ಡೇ ಟು ಡೇ ಅಫೇರ್ಸ್ಗಳಿಗೆ ಎಲ್ಲೊಂದು ಕಡೆ ಅವ್ರನ್ನ ಎಂಟ್ರಿ ಇಲ್ದಂಗೆ ಮಾಡೋ ಮುಖಾಂತರ ರಾಜ್ಯದಲ್ಲಿ ಎಲ್ಲ ಹಿರಿಯರನ್ನ ಒಗ್ಗಟ್ಟಿನ ತೆಗೆದುಕೊಂಡು ಹೋಗಿ ಪಕ್ಷ ಕಟ್ಟುವಂಥದ್ದು ಮತ್ತು ಚುನಾವಣೆಗೆ ಹಣಿಯಾಗುವಂಥ ಸ್ಟ್ರಾಟಜಿಯನ್ನು ಕೂಡ ಮಾಡ್ತಿರೋಂಥ ಮಾತು ಕೂಡ ದೆಹಲಿ ಅಂಗಳಿಂದ ಬಂದಿರತಕ್ಕಂಥ. ಹಾಗಾಗಿ ವಿ ಸೋಮಣ್ಣವರು ಇತ್ತೀಚೆಗೆ ಮಠಮಾನ್ಯಗಳಿಗೆ ಭೇಟಿ ಕೊಡುವಂಥದ್ದು, ನಾಯಕರ ಮನೆಗಳಿಗೆ ಭೇಟಿ ಕೊಡುವಂಥದ್ದು, ಅವರ ಹೇಳಿಕೆಗಳನ್ನು ನಾವು ಇವತ್ತು ಗಮನಿಸ್ಬೋದು. ಒಟ್ಟಾರೆ BY ರಾಘವೇಂದ್ರ ಅವರು ಕೇಂದ್ರ ಮಂತ್ರಿ ಆಗ್ತಾರೆ ಎಂಬ ಮಾತು ಕೂಡ ಕೇಳಿಬಂದಿರುವಂಥದ್ದು ನವಿತಾ. ಒಟ್ಟಿನಲ್ಲಿ ಇದೇ ಕಾರಣಕ್ಕಾಗಿ ರಾಜ್ಯ BJPಯಲ್ಲಿನ ಒಗ್ಗಟ್ಟಿಗಾಗಿ ಶೀತಲ ಸಮರವನ್ನು ಕೊನೆಗಾಣಿಸಲಿಕ್ಕೆ ಮತ್ತು ಎಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ RSS ಈಗ ಮಧ್ಯಪ್ರವೇಶ ಮಾಡಿರ್ತಕ್ಕಂಥದ್ದು. ಇದೇ ಸೆಪ್ಟೆಂಬರ್ 18 ಮತ್ತು 19ರಂದು ಚಿಂತನಾ ಶಿಬಿರವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಎಲ್ಲ ರಾಜ್ಯದ ನಾಯಕರನ್ನು ಕರೆಸಿರ್ತಕ್ಕಂಥದ್ದು. ಅವರಿಗೆ ನೀತಿ ಪಾಠ, ಒಗ್ಗಟ್ಟಿನ ಪಾಠವನ್ನು ಮಾಡಲಿಕ್ಕೆ RSS ಈಗ ತೀರ್ಮಾನ ಮಾಡಿರುವಂಥದ್ದು. ಒಟ್ಟಾರೆ ರಾಜ್ಯ BJPಯಲ್ಲಿನ ಗೊಂದಲಗಳು, ಶೀತಲ ಸಮರ ಮತ್ತು ಇಲ್ಲಿರ್ತಕ್ಕಂಥ ಪರಸ್ಪರ ಮುನಿಸುಗಳಿಗೆ ಕಡಿವಾಣ ಹಾಕ್ಲಿಕ್ಕೆ ಈಗ RSS ಅನಿವಾರ್ಯವಾಗಿ ಎಂಟ್ರಿ ಕೊಡೋ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಎಸ್, ಏನೋ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಎಡಿಟರ್ ಔಟ್ಪುಟ್ ಆಗಿರುವಂತಹ ಮದುವೆ ಮುತ್ತೋಳಿ ಜಾಯ್ನ್ ಆಗಿದ್ದಾರೆ. ಮಧು, ಈಗಾಗಲೇ ನಾವು ಗಮನಿಸಿದ್ವಿ ಇಂತಹ ಒಂದು ಬೆಳವಣಿಗೆಗಳನ್ನ. ಇದು 1 ಸಲ ಅಲ್ಲ, 2 ಸಲ ಅಲ್ಲ, ಪ್ರತಿ ಬಾರಿ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಒಳ್ಳೆಯ ಅಸ್ತ್ರ ಸಿಕ್ಕಿರುತ್ತೆ, ಪ್ರಮುಖ ಅಸ್ತ್ರ ಸಿಕ್ಕಿರುತ್ತೆ BJPಗೆ. ಆದರೆ ಎಲ್ಲೂ ಕೂಡ ತಾರ್ಕಿಕ ಅಂತ್ಯ ಕಾಣೋದೇ ಇಲ್ಲ ಹೋರಾಟಗಳು ಅಂತ ಹೇಳಿ ಅವರವರಲ್ಲೇ ಭಿನ್ನಮತ, ಅವರಲ್ಲೇ ನಿನ್ನೆ ಆ ವಿಚಾರವನ್ನು ಕೂಡ ನಾವು ಗಮನಿಸಿದ್ವಿ. ಒಬ್ರು ಎಂಟ್ರಿ ಆಗ್ತಾರೆ, ಇನ್ನೊಬ್ರು ಎಕ್ಸಿಟ್ ಆಗುವಂತಹ ಲಕ್ಷಣಗಳು. ಇಂತಹ ಸಂದರ್ಭದಲ್ಲಿ ಈಗ RSS ಶಿಬಿರವನ್ನ ಮಾಡುತ್ತೆ. ಶಿಸ್ತಿನ ಪಕ್ಷ BJPಯಲ್ಲಿ RSS ಶಿಸ್ತಿನ ಪಾಠವನ್ನ ಮಾಡಬೇಕಾದಂತಹ ಅನಿವಾರ್ಯತೆ ಎದುರಾಗಿರುತ್ತೆ. ಶಿಸ್ತಿನ ಪಕ್ಷ ಅನ್ನುವಂಥದ್ದು ಕರ್ನಾಟಕ ಈ ವಿಚಾರದಲ್ಲಿ ಯಾವತ್ತೂ ಎಕ್ಸೆಂಪ್ಷನ್ ಆಗ್ಬಿಟ್ಟಿದೆ. ನೀವು ದೇಶದ ಯಾವುದೇ ರಾಜ್ಯ ಘಟಕಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಒಂದು ರೀತಿ ಕಂಡ್ರೆ ಕರ್ನಾಟಕವೇ ತುಂಬಾ ಭಿನ್ನ. ದಕ್ಷಿಣ ಭಾರತದಲ್ಲಿ ಒಂದು ಏಕೈಕ ಘಟಕ ಅಧಿಕಾರಕ್ಕೆ ತಂದಿರುವಂಥ ರಾಜ್ಯ ಅನ್ನೋ ಕಾರಣಕ್ಕೆ ಎಷ್ಟೋ ವಿಚಾರಗಳಲ್ಲಿ ಸಹಿಸ್ಕೊಬೇಕೆ ಹೊರತು ಇಲ್ಲಿರುವಂಥ ಅಶಿಸ್ತು ಇನ್ಯಾವ ರಾಜ್ಯ ಘಟಕದಲ್ಲೂ ಕೂಡ ಇಲ್ಲ. ಮತ್ತು ಇದಕ್ಕೆ ಕಾರಣವೂ ಕೂಡ ಇದೆ. ಏನಂದರೆ, ಒಂದು ವೈಯಕ್ತಿಕ ಅಜೆಂಡಾ ಬೇರೆಗಳಿರ್ತವೆ ಮತ್ತು ಪಕ್ಷದ ಅಜೆಂಡಾಗಳು ಬೇರೆ ಇರ್ತವೆ. ದೇಶದ ಯಾವುದೇ ಘಟಕಗಳಲ್ಲಿ ಪಕ್ಷದ ಹೈಕಮಾಂಡ್ನ ಅಜೆಂಡಾ ಅಥವಾ ಪಕ್ಷದ ತಾತ್ವಿಕ ಸೈದ್ಧಾಂತಿಕ ಅಜೆಂಡಾಗಳು ಇಂಪ್ಲಿಮೆಂಟ್ ಆದಷ್ಟು ಈಸಿಯಾಗಿ ಇಲ್ಲಿ ಆಗಲಿಕ್ಕೆ ಆಗಲ್ಲ. ಯಾಕಂದರೆ ಇಲ್ಲಿ ಅದರಲ್ಲೂ ದಕ್ಷಿಣ ಭಾರತ ಅಂದ್ರೇ ಫ್ಲೇವರ್ಗಳು ಬೇರೆ ಇರ್ತವೆ, ಜಾತಿ ಮತ್ತು ಗುಂಪುಗಾರಿಕೆ ಬೇರೆ ಬೇರೆ. ಅದರಲ್ಲಿ ಕರ್ನಾಟಕದಲ್ಲೂ ಕೂಡ ಜಾತಿ ರಾಜಕಾರಣವನ್ನೇ ನೋಡ್ಕೊಂಡು ಬಂದಿರುವಂಥದ್ದು. ಯಡಿಯೂರಪ್ಪನವರ ಸುದೀರ್ಘ ರಾಜಕೀಯ ಜೀವನದಲ್ಲೂ ಕೂಡ ಹಿಂದುತ್ವದ ಪಕ್ಷದಲ್ಲಿ ಜಾತಿ ರಾಜಕಾರಣವನ್ನು ತೋರಿಸ್ಕೊಂಡು ಅದೇ ರೀತಿ ಅದೇ ಫಾರ್ಮುಲಾದಲ್ಲಿ ತಾವು ಕೂಡ ಗಟ್ಟಿಯಾಗಿ ಬೇರೂರ್ಕೊಂಡು ಬಂದವರು. ಅದೇ ಫಾರ್ಮುಲಾವನ್ನು ಕಂಟಿನ್ಯೂ ಮಾಡಬೇಕು ಅನ್ನುವಂಥದ್ದು ವಿಜೇಂದ್ರ ಅವರ ಒಂದು ಲೆಕ್ಕಾಚಾರ. ಈಗ ಅದೇ ಕಾರಣಕ್ಕೆ ಈಗ ನೋಡಿ, ಒಂದು ಎಕ್ಸಿಟ್ಟು ಎಂಟ್ರಿ ಸಿಕ್ಕಾಬಟ್ಟೆ ಯಾಕಾಗುತ್ತೆ ಅಂದರೆ, ಇದೇ ವೈಯಕ್ತಿಕ ಬೇರೆ, ಪಕ್ಷದ ಸಿದ್ಧಾಂತಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಸಾಕ್ತಾ ಇರೋದ್ರಿಂದ ಕಾರ್ಯಕರ್ತರು ಯಾವ ಮಟ್ಟಿಗೆ ಬ್ರಹ್ಮ ನಿರಸನ ಆಗ್ಬಿಟ್ಟಿದ್ದಾರೆ ಅಂದರೆ, ಕೇಂದ್ರದಲ್ಲಿ ಬೇಕಾದ್ರೆ ಇನ್ನೂ 2 ಅಲ್ಲ 5 ಸಲ ಅಧಿಕಾರಕ್ಕೆ ಬರ್ತೀವಿ, ಆದರೆ ರಾಜ್ಯದಲ್ಲಿ ಇದು ಸರಿ ಹೋಗಲ್ಲ ಅನ್ನುವಂಥ ಒಂದು
ಕನ್ವಿಕ್ಷನ್ ಲೆವೆಲ್ಗೆ ಕಾರ್ಯಕರ್ತರೇ ಬಂದ್ಬಿಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಬ್ರಹ್ಮನಿರಸವನ್ನ ಇಲ್ಲಿ ರಾಜಕೀಯ ನಾಯಕರು ತಂದೊಡ್ಡಿರುವಂಥದ್ದು. ಮತ್ತು ಇಲ್ಲಿ ನಾಯಕತ್ವವನ್ನು ಅಂದರೆ ವಿಜೇಂದ್ರ ಅವರು ನಾಮಕಾವಸ್ಥೆಗೆ ಅಧ್ಯಕ್ಷರು ಅನ್ನೋ ರೀತಿ ಯಾರೋ ಹೇಳಿದ್ದಾರೆ, ತಂದು ಕೂರಿಸಿದ್ದಾರೆ, ಯಾರೋ ಇವರು ಕೂತಿದ್ದಾರೆ, ಇವರಿಗೆ ನಾವೇನು ಬೆಲೆ ಕೊಡಬೇಕು ಅನ್ನೋ ಲೆಕ್ಕಾಚಾರ. ಅದು ಯಾವತ್ತೂ ಕೂಡ ಕೊಟ್ಟಿದ್ದು ಬೇರೆ, ಗಳಿಸಿದ್ದು ಬೇರೆ ಅನ್ನೋ ಒಂದು ವ್ಯತ್ಯಾಸ ಏನು ಕಾಣುತ್ತಲ್ಲ, ಆ ವ್ಯತ್ಯಾಸ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಣುತ್ತೆ. ಯಡಿಯೂರಪ್ಪರವರ ಲೆಗೆಸಿ ಕಾರಣಕ್ಕೆ ಮತ್ತು ಹೈಕಮಾಂಡ್ನ ಆಶೀರ್ವಾದ ಕಾರಣಕ್ಕೆ ಇವರೊಬ್ಬರು ನಾಮಕಾವಸ್ಥೆಗೆ ಅಧ್ಯಕ್ಷರಿದ್ದಾರೆ ಹೊರತು ಇವರಿಗೆ ಯಾವುದೇ ತಾತ್ವಿಕ ನಿಷ್ಕರ್ಷಗಳಿಲ್ಲ ಮತ್ತು ಯಾವುದೇ ಬ್ಲೂ ಪ್ರಿಂಟ್ ಇಲ್ಲ, ವಿಷನ್ ಇಲ್ಲ ಅಂತ ಹೇಳ್ತಾರೆ. ಆದರೆ ಅವರು ಅವ್ರದ್ದೇ ಆದಂಥ ರೀತಿಯಲ್ಲಿ ಜಸ್ಟಿಫೈ ಮಾಡ್ಕೋತಾರೆ. ನಾವು ಮೂಢ ಹೋರಾಟ ಮಾಡಿಲ್ವಾ, ಮತ್ತೊಂದು ಮಾಡಿಲ್ವಾ, ಸರ್ಕಾರದ ವಿರುದ್ಧ ವಾಲ್ಮೀಕಿ ಪ್ರಕರಣ ಮಾಡಿಲ್ವಾ ಅಂತ. ಅದಕ್ಕೆ ಪ್ಯಾರಲಲ್ ಆಗಿ ಇವರು ನಾವು ಕಾನೂನು ಹೋರಾಟ ಮಾಡಿಲ್ವಾ, ನಾವು ಕಾನೂನು ಹೋರಾಟ ಮಾಡೋದಕ್ಕೆ ಬೇರೆ ಬೇರೆ ವಾಲ್ಮೀಕಿ ಹಗರಣದಲ್ಲಾಗಿರ್ಬೋದು, ಬೇರೆ ಬೇರೆದ್ರಲ್ಲಾಗಿರ್ಬೋದು, ಸೌಂಡ್ ಆಗಿದ್ದು, ವಕ್ಫ್ ಏನಾಯಿತು, ಇಂಡಿವಿಜುವಲ್ ಕೆಪಾಸಿಟಿ ಮೇಲೆ ನಾವು ಮಾಡ್ತೀವಿ, ಅಧ್ಯಕ್ಷರಿಗೆ ಯಾವುದೇ ದೂರದೃಷ್ಟಿ ಇಲ್ಲ ಅನ್ನೋದನ್ನು ಕೌಂಟರ್ ನರೇಟಿವ್ನ ಸಹಜವಾಗಿ ಬಿಲ್ಡ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಸೊ ಈ ಒಂದು ಎತ್ತು ಏರಿಗೆಡಿದ್ರೆ ಕೋಣ ನೀರಿಗೆಡಿತು ಅನ್ನೋ ರೀತಿ ಸಹಜವಾಗಿ ಕಾಣಿಸ್ತಾ ಇರುವಂಥ ಭಿನ್ನಮತ ಮತ್ತು ವೈಯಕ್ತಿಕ ಕ್ರೆಡಿಟ್. ಯಾಕೆ ನಾವು ಮಾಡಿದ್ದನ್ನು ಇವ್ರು ಸೇರಬೇಕು, ಧರ್ಮಸ್ಥಳದಲ್ಲಾಗಿದ್ದು ಅದೇ, ಇವರಲ್ಲಿ ಹೋಗಿ ಅವರು ಸಂತ್ರಸ್ತರ ಮನೆಗೆ ಹೋದರೆ ಸೌಜನ್ಯ ಮನೆಗೆ, ಇಲ್ಲಿ ಏನು ಗಾಯಾಳುಗಳ ಮನೆಗೆ ಇಲ್ಲಿ ಬೇರೆ ಟೀಮ್ ಹೋಗುತ್ತೆ. ಸೊ ಕ್ಲಿಯರ್ ಆಗಿ ಹೆಜ್ಜೆ ಹೆಜ್ಜೆಗೂ ಕೂಡ ಕಾಣಿಸ್ತಾ ಇದೆ. ಮತ್ತು ಇಲ್ಲಿ ಮದ್ದೂರಿನ ಜನ ಅಥವಾ ಹಿಂದೂ ಪರ ಸಂಘಟನೆಗಳ ಸಂಘಟನೆ ಅಂತ ಕರಿಬೇಕೆ ಹೊರತು ಇದನ್ನು BJP ಪ್ರತಿಕ್ರಿಯೆ ಅಥವಾ BJPಯ ಸಂಘಟನೆ ಅಂತ ಕರೆಯಲಿಕ್ಕಾಗದ ರೀತಿಯಲ್ಲಿಯೇ ಕಾಣಿಸ್ತಾ ಇದೆ. ಯಾಕಂದರೆ ಅಲ್ಲಿ ಬಂದಿದ್ದಂಥ ಜನಸ್ಪಂದನೆ ಆ ರೀತಿ ಇತ್ತೇ ಹೊರತು, ಅಲ್ಲಿನ ಭಾವನೆಗಳು ಲೋಕಲ್ ಆಗಿ ಆ ರೀತಿ ಫೀಲಿಂಗ್ಸ್ ಇತ್ತೇ ಹೊರತು ಇವರ ಒಂದು ಸಂಘಟನೆಯ ಕಾರಣಕ್ಕೇನು ಬಂದಿಲ್ಲ. ಅಲ್ಲಿದ್ದವ್ರು ಯಾರೋ ಅದ್ಭುತ ಭಾಷಣಕಾರರು ಅಲ್ಲ ಅಥವಾ ಸಂಘಟಕರು ಅಲ್ಲ. ಏನೋ ಅಶೋಕ್ ಅವರು ಖುಷಿಯಾಗಿರಬೇಕು, ಏನೋ ಚಲುವರಾಯಸ್ವಾಮಿ ಅವರು ಹೇಳಿದ್ದು ಒಂದು ಮಾತು ಹೇಳಿದ್ರು ಘಟನೆ ಆದ ತಕ್ಷಣ, ಅಶೋಕ್ ಅವ್ರ ಕುಂಭಕ್ಕಿಂದ ಈ ರೀತಿಯೆಲ್ಲ ಆಗಿದೆ ಅಂತ. ಅಟ್ಲೀಸ್ಟ್ ಅವರು ಅಷ್ಟರ ಮಟ್ಟಿಗಾದರೂ ಹೇಳಿಕೆ ವಿಚಾರದಲ್ಲಾದರೂ ನಮ್ಮನ್ನು ಲೀಡರ್ ಆಗಿ ಕನ್ಸಿಡರ್ ಮಾಡ್ತಾರಲ್ಲ, ಅಥವಾ ಪುಷ್ ಮೇಕರ್ ಪುಷ್ ಅವರಾಗಿ ನೋಡ್ತಾರಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಖುಷಿಯಾಗಿರ್ತಾರೆ. ಅದನ್ನು ಬಿಟ್ಟರೆ ಯಾವ ನಾಯಕರು ಕೂಡ, ಹಳೆ ಮೈಸೂರಲ್ಲಿ ಯಾವುದೇ ನಾಯಕರಿಗೂ ಕೂಡ ವೈಬ್ರೆನ್ಸಿ ಇಲ್ಲ, ಹಿಂದುತ್ವದ ಅಜೆಂಡಾದಲ್ಲಂತೂ ವೈಬ್ರೆನ್ಸಿ ಇಲ್ಲವೇ ಇಲ್ಲ ಅನ್ನುವಂಥದ್ದು ಕಾರ್ಯಕರ್ತರ ಒಂದು ಅಭಿಪ್ರಾಯ ಪಕ್ಷದೊಳಗಡೆ ಕೇಳಿಬರ್ತಾ ಇರುವಂಥದ್ದು. ಸಹಜವಾಗಿ ದಕ್ಷಿಣ ಭಾರತಕ್ಕಿರುವಂಥ ಫ್ಲೇವರು ಜಾತಿ ರಾಜಕಾರಣ ಮತ್ತು ಕರ್ನಾಟಕದಲ್ಲಿ ನಡೀತಾ ಇರುವಂಥದ್ದು ಅದೇ. ಹೈಕಮಾಂಡ್ ಆಶೀರ್ವಾದ ಕಾರಣಕ್ಕೆ ವಿಜೇಂದ್ರ ಕೂತಿದ್ದಾರೆ. ಇನ್ಯಾವ ರೀತಿಯ ಸಂಘಟನೆ ಕಾಣ್ತಾ ಇಲ್ಲ ಅನ್ನೋ ಒಂದು ಕನ್ವಿಕ್ಷನ್ ರೇಟಲ್ಲಿ ಕಾರ್ಯಕರ್ತರಿದ್ದಾರೆ. ಅವರಿಗೆ ಬ್ರಹ್ಮನಿರಸರಾಗಿದೆ. ಅವ್ರು ಯಾವುದೇ ನಿರೀಕ್ಷೆಗಳನ್ನು ಕೂಡ ಇಟ್ಕೊಂಡಿಲ್ಲ. ಏನೋ ಈ ಯಾವ ರೀತಿ ಆಗಿದೆ ಅಂದರೆ ಆಶೀರ್ವಾದ, ಇಲ್ಲಿ ಸರ್ಕಾರಕ್ಕೆ ಪ್ರತಿಪಕ್ಷ ಇಲ್ಲ, ಪ್ರತಿಪಕ್ಷಕ್ಕೆ ಪ್ರತಿಪಕ್ಷ ಇದೆ. ಆ ಕಾರಣಕ್ಕೆ ಸರ್ಕಾರ ಇಷ್ಟು ಆರಾಮಾಗಿ ಇಷ್ಟೆಲ್ಲ ಒದ್ದಾಟ ಜಂಜಾಟಗಳ ನಡುವೆ ಕೂಡ ಅವರ ಕುರ್ಚಿ ಕಸರತ್ತು, ವೈಯಕ್ತಿಕ ಬಡಿದಾಟಗಳು, ಸರ್ಕಾರಕ್ಕೆ ಬಂದಿರುವಂಥ ಆರೋಪಗಳು ಅಥವಾ ಇಲ್ಲಿರುವಂಥ ಬೆಲೆ ಏರಿಕೆ ಬ್ರಹ್ಮಾಸ್ತ್ರಗಳು ಎಲ್ಲದರ ಹೊರತಾಗಿಯೂ ಕೂಡ ಆರಾಮಾಗಿ ಈಸಿಯಾಗಿ ಫ್ಲೋ ಆಗ್ತಾ ಇದೆ. ಮತ್ತು ಇಂತಹ ಘಟನೆಗಳಾದಂಥ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಬ್ರೇತಿಂಗ್ ಸ್ಪೇಸ್ ಎಲ್ಲಿಂದ ಸಿಗ್ತಾ ಇದೆ ಅಂದರೆ ಇಂತಹ ನಾಮಕಾವಸ್ಥೆಯ ಹೋರಾಟಗಳಿಂದ ಅಥವಾ ಇಂತಹ ನಾಯಕರುಗಳಿಂದನೇ ಅನ್ನೋ ರೀತಿ ಆರಾಮಾಗಿ ಕಾಂಗ್ರೆಸ್ಸಿಗರು ಇದ್ದಾರೆ. ಮತ್ತು ಸರ್ಕಾರವು ಕೂಡ ಸ್ವಲ್ಪ ನಿಟ್ಟುಸಿರು ಬಿಡುವಂಥ ಪರಿಸ್ಥಿತಿಯಲ್ಲಿದೆ. ಆದರೆ ಬ್ರಹ್ಮನಿರಸಗೊಂಡಿರುವ BJP ಕಾರ್ಯಕರ್ತರು ಆ ಕಾರಣಕ್ಕೆ RSS ಬಂದು ಹೇಳುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಹಿಂದೆಯೂ ಕೂಡ ಮಾಡಿತ್ತು, ಯಡಿಯೂರಪ್ಪನವರ ಕಾಲದಲ್ಲೂ ಕೂಡ ಮಾಡಿತ್ತು. ಆದರೆ ಹೇಳಿದ್ದು 4 ಗೋಡೆಯ ಆ ಒಂದು ತರಗತಿಯ ಸಮಯಕ್ಕೆ ಮಾತ್ರ ಸೀಮಿತ ಆಗುತ್ತೆ ಹೊರತು ಆನ್ ಫೀಲ್ಡ್ ಅದು ರಿಫ್ಲೆಕ್ಟ್ ಆಗಲ್ಲ ಅನ್ನುವಂಥದ್ದು ಹಿಸ್ಟರಿಯಲ್ಲೂ ಕೂಡ ಇದೆ, ಈಗಲೂ ಕೂಡ ನಡೀತಾ ಇದೆ. ಭವಿಷ್ಯದ ಬಗ್ಗೆ ಒಂದಷ್ಟು ಸಂಶಯ ಕಾರ್ಯಕರ್ತರಲ್ಲಿದೆ. ನೋಡೋಣ, RSS ಶಿಬಿರ ಅಟ್ಲೀಸ್ಟ್ ಒಗ್ಗಟ್ಟಿನ ಪಾಠವಾಗಿ ಪರಿಣಮಿಸಿ ಸಂಘಟನೆ ಆಗತ್ತಾ, ತಾರ್ಕಿಕ ಅಂತ್ಯವನ್ನು ಕಾಣಿಸುವಂತಹ ಹೋರಾಟಗಳು ಮುಂದಿನ ದಿನಗಳಲ್ಲಿ ನಡೆಯುತ್ತಾ ಅನ್ನೋದು